Yeah, so dear students, last period we learnt about potential, charge ಅಂದ್ರೇನು, field ಅಂದ್ರೇನು, potential ಅಂದ್ರೇನು ಅದರ ಯೂನಿಟ್ ಕಲಿತಿದ್ದು. ಟುಡೇ ಡೈಮೆನ್ಷನ್ ಕಲಿಯುವ. ಯೂನಿಟ್ವರೆಗೂ ನಿಲ್ಲಿಸಿದ್ದು, ಇವತ್ತು ಡೈಮೆನ್ಷನ್ ಕಲಿಯುವ. ನೋಟ್ಸ್ನ ಸಿನಿಮಾ ಜೆರಾಕ್ಸ್ನ ಕೊಟ್ಟಿರ್ತೇನೆ, ಕಲೆಕ್ಟ್ ಮಾಡ್ಕೊಳ್ಳಿ. ಪ್ರಾಬ್ಲಮ್ಸನ್ನ ಲಾಸ್ಟ್ ಚಾಪ್ಟರ್ ಪ್ರಾಬ್ಲಮ್ಸನ್ನು ಈ ಚಾಪ್ಟರ್ ಪ್ರಾಬ್ಲಮ್ಸ್ ಆದಮೇಲೆ ಕಂಟಿನ್ಯೂ ಮಾಡ್ತೇನೆ. ಸ್ವಲ್ಪ ಇದೆಲ್ಲ ಸರಿ ಆದಮೇಲೆ ಈಗ ಡೈಮೆನ್ಷನ್ ಕಲಿಯೋದು. ಡೈಮೆನ್ಷನ್ ಆಫ್ ಪೊಟ್ಯಾನ್ಷಿಯಲ್. ಯಾವುದೇ ಫಿಸಿಕಲ್ ಕ್ವಾಂಟಿಟಿಯ ಡೈಮೆನ್ಷನ್ ಕಲಿಬೇಕು ಅಂದರೆ ವಿ ಶುಡ್ ನೋ ರಿಲೇಟೆಡ್ ಫಿಸಿಕಲ್ ಕ್ವಾಂಟಿಟೀಸ್. ಏನು ಗೊತ್ತಿರಬೇಕು? ರಿಲೇಟೆಡ್ ಫಿಸಿಕಲ್ ಕ್ವಾಂಟಿಟೀಸ್. ಲೆಟ್ಸ್ ಸಿ ಹೌ ಟು obtain dimension. We know that potential means work done to move the charge. ನೆನ್ನೆ ಕಲಿತಿದ್ದು. ಸೊ ಡೈಮೆನ್ಷನ್ ಬೇಕು ಅಂದರೆ ಫಿಸಿಕಲ್ ಕ್ವಾಂಟಿಟಿ ಗೊತ್ತಿದೆ, ವರ್ಕ್ ಡನ್ ಡೈಮೆನ್ಷನ್ ಫಸ್ಟ್ ಪಿ ಯು ಸಿ ಕಲ್ತಿದ್ದೇವೆ. m1 l2 t-2 ಫಸ್ಟ್ ಪಿ ಯು ಸಿ. ಚಾರ್ಜ್ ಡೈಮೆನ್ಷನ್ ಲಾಸ್ಟ್ ಚಾಪ್ಟರ್ ಕಲ್ತಿದ್ದೇವೆ, a ಇಂಟು ಟಿ. ಬೈ ಚಾನ್ಸ್ ನಿಮಗೆ ಇದು ಮರ್ತೋಯ್ತು ಅಂತ ತಿಳ್ಕೊಳ್ಳಿ, ಆಗ ನೀವು ಫಸ್ಟ್ ಪಿ ಯು ಸಿಗೆ ಹೋಗಬೇಕು. ಮತ್ತೆ ಆ ವರ್ಕ್ ಡನ್ನ ಫಿಸಿಕಲ್ ಕ್ವಾಂಟಿಟಿಗೆ ಹೋಗಬೇಕು. ಫಸ್ಟ್ ಪಿ ಯು ಸಿ ಹೇಳ್ತಾ ಇದ್ದೀನಿ. ವರ್ಕ್ ಡನ್ ಅಂದರೆ ಫೋರ್ಸ್ ಇಂಟು ಡಿಸ್ಟೆನ್ಸ್. ಫಸ್ಟ್ ಪಿ ಯು ಸಿ ಫೋರ್ಸ್ ಡೈಮೆನ್ಷನ್ m1 l1 t-2, distance dimension l. So work done dimension is m1 112 l2 t-2. See, work done dimension obtain ಮಾಡಿದ್ದೀವಿ. ಬೈ ಚಾನ್ಸ್ ನಿಮಗೆ ಗೊತ್ತಾಗಲಿಲ್ಲ, ಇದು ನಾಲ್ಕ ಬರಲಿಲ್ಲ ಅಂತ ತಿಳ್ಕೊಳ್ಳಿ, ಫೋರ್ಸ್ ನಾಲ್ಕ ಬರಲಿಲ್ಲ ಅಂತ ತಿಳ್ಕೊಳ್ಳಿ. ಮತ್ತೆ ಯೂಸ್ ದ ಕಾನ್ಸೆಪ್ಟ್ ಆಫ್ ಫಸ್ಟ್ ಪಿ ಯು ಸಿ. ವಿ ನೋ ದಟ್ ಫೋರ್ಸ್ ಅಂದರೆ ಮಾಸ್ ಇಂಟು ಆಕ್ಸಲರೇಷನ್. ಮಾಸ್ ಡೈಮೆನ್ಷನ್ m, ಆಕ್ಸಲರೇಷನ್ ಡೈಮೆನ್ಷನ್ l1 t-2, m1 l1 t-2. ಇದು ಗೊತ್ತಾಗಿಲ್ಲ ಅಂತ ತಿಳ್ಕೊಳ್ಳಿ, ಮತ್ತೆ ಡಿಪೆಂಡೆಂಟ್ ಕ್ವಾಂಟಿಟಿಗೆ ಹೋಗಬೇಕು. ಆಕ್ಸಲರೇಷನ್ ಅಂದರೆ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಡಿಸ್ಟೆನ್ಸ್ ಬೈ ಟೈಮ್. ಹೀಗೆ ಇಫ್ ಯು ನೋ ಡಿಪೆಂಡೆಂಟ್ ಫಿಸಿಕಲ್ ಕ್ವಾಂಟಿಟಿ ವಿ ಕ್ಯಾನ್ obtain ಡೈಮೆನ್ಷನ್ ಆಫ್ ಎನಿ ಫಿಸಿಕಲ್ ಕ್ವಾಂಟಿಟಿ. ಸೊ ವರ್ಕ್ ಡನ್ ಡೈಮೆನ್ಷನ್ ಬರ್ದಿದ್ದೇನೆ, ಚಾರ್ಜ್ ಡೈಮೆನ್ಷನ್ ಬರ್ದಿದ್ದೇನೆ. therefore electric potential dimension is m1 l2 ಇಲ್ಲೊಂದಿದೆ, take it to numerator becomes -3 t-3. a to the power 1 ಇದೆ, a to the power -1. so what is dimension of work done? m1 l2 t-3 a -1. ಹೀಗೆ ಯಾವುದೇ ಫಿಸಿಕಲ್ ಕ್ವಾಂಟಿಟಿಯ ಡೈಮೆನ್ಷನ್ ನೀವು obtain ಮಾಡಬಹುದು ಇಫ್ ಯು ನೋ ಡಿಪೆಂಡೆಂಟ್ ಫಿಸಿಕಲ್ ಕ್ವಾಂಟಿಟಿ. ಎಸ್, ವಿ ಲರ್ನ್ ದಟ್ ಡೈಮೆನ್ಷನ್. ಡೈಮೆನ್ಷನ್ ಆದಮೇಲೆ ನಾವು ಲೆಟ್ಸ್ ಗೋ ಟು ನೆಕ್ಸ್ಟ್ ಕಾನ್ಸೆಪ್ಟ್, ಪೊಟ್ಯಾನ್ಷಿಯಲ್ ಡಿಫರೆನ್ಸ್. ನಿನ್ನೆ ಪೊಟ್ಯಾನ್ಷಿಯಲ್ ಕಲಿತಿದ್ದು, ಇವತ್ತು ಪೊಟ್ಯಾನ್ಷಿಯಲ್ ಡಿಫರೆನ್ಸ್ ಅಂದರೆ ಏನು? ಲೆಟ್ಸ್ ಲರ್ನ್ ಪೊಟ್ಯಾನ್ಷಿಯಲ್ ಡಿಫರೆನ್ಸ್. ಪೊಟ್ಯಾನ್ಷಿಯಲ್ ಡಿಫರೆನ್ಸನ್ನು ವಿ ಡಿಫರೆನ್ಸ್ ಡಿ ವಿ ಇಂದ ಡಿನೋಟ್ ಮಾಡ್ತೇವೆ. ಪೊಟ್ಯಾನ್ಷಿಯಲ್ ಡಿಫರೆನ್ಸ್ ಡೆಫಿನೇಷನ್ನು, ಪೊಟ್ಯಾನ್ಷಿಯಲ್ ಡಿಫರೆನ್ಸ್ ಯೂನಿಟ್ ಎಲ್ಲ ಬೇಕು ಅಂದರೆ ಕನ್ಸಿಡರ್ ಎ ಚಾರ್ಜ್. ನೆನ್ನೆ ತಗೊಂಡ ಹಾಗೆ ಒಂದು ಚಾರ್ಜ್ ತಗೊಂಡಿದ್ದೇವೆ. ಇದರ ಫೋರ್ಸ್ ಎಲ್ಲಿವರೆಗೂ ಇದರ ಫೋರ್ಸ್ ಇರುತ್ತೋ ಅದನ್ನೆಲ್ಲ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೇವೆ. ಎಲೆಕ್ಟ್ರಿಕ್ ಫೀಲ್ಡ್. ಈ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಎರಡು ಪಾಯಿಂಟ್ ತಗೊಳ್ಳಿ, ಸೇ ಪಾಯಿಂಟ್ ಎ ಆ್ಯಂಡ್ ಪಾಯಿಂಟ್ ಬಿ ಸಪರೇಟೆಡ್ ಬೈ ಡಿಸ್ಟೆನ್ಸ್, ಸ್ಮಾಲ್ ಡಿಸ್ಟೆನ್ಸ್ dr. ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ಚಾರ್ಜಲ್ಲಿ ಎರಡು ಪಾಯಿಂಟ್ಸ್ ತಗೊಳ್ಳಿ, ಸಪರೇಟೆಡ್ ಬೈ ಸ್ಮಾಲ್ ಡಿಸ್ಟೆನ್ಸ್ dr. ಯಾವ ಟೈಪ್ ಹೇಳ್ತಾ ಇದ್ದೀನೋ ಸೇಮ್ ಟೈಪ್ ನೋಟ್ಸ್ ಇರುತ್ತೆ, ನೋಟ್ಸ್ ಕಲೆಕ್ಟ್ ಮಾಡ್ಕೊಂಡು ಓದ್ಕೊಳ್ಳಿ. ಬಟ್ ಈಗ ಕಾನ್ಸಂಟ್ರೇಷನ್ ಇಟ್ಟು ಪಾಠ ಹೇಳ್ತಾರೆ. ಈಗ ಪೊಟೆನ್ಷಿಯಲ್ ಡಿಫರೆನ್ಸ್ ಬೇಕು ಅಂದರೆ ಟೇಕ್ ಎ ಯೂನಿಟ್ ಚಾರ್ಜ್. ಒಂದು ಯೂನಿಟ್ ಚಾರ್ಜ್ ತಗೋಬೇಕು, ಮೂವ್ ಇಟ್ ಫ್ರಮ್ ಎ ಟು ಬಿ. ಮೂವ್ ಮಾಡಿ, ಎಲ್ಲಿ ನಿಮಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಬೇಕು ಆ ಪಾಯಿಂಟಿಂದ ಆ ಪಾಯಿಂಟ್ವರೆಗೂ ಮೂವ್ ಮಾಡಿ. ಹೀಗೆ ನೀವು ಮೂವ್ ಮಾಡಬೇಕಂದ್ರೆ ಯು ಹ್ಯಾವ್ ಟು ಡೂ ವರ್ಕ್ ಮಾಡಬೇಕು. ಯಾಕೆ ವರ್ಕ್ ಮಾಡಬೇಕು? ಈ ಚಾರ್ಜ್ನ ಫೋರ್ಸ್ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ನೀವು ಚಾರ್ಜ್ನ ಹಿಂಗೆ ತರ್ತಾ ಇದ್ದೀರಾ. ಸೊ ಯು ಹ್ಯಾವ್ ಟು ಡೂ ವರ್ಕ್ ಅಗೇನ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್. ಏನು ಕೆಲಸ ಮಾಡ್ತಿರೋ ಇಲ್ಲಿಂದ ಇಲ್ಲಿ ತರಲಿಕ್ಕೆ ಅದನ್ನು ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತಾರೆ. therefore small work done to move the unit charge from one point to another point against electric field is called potential difference. So what is potential difference? Potential at this point, potential at this point. ಈ ಪಾಯಿಂಟ್ ಅಲ್ಲಿ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ ಬಿಕಾಸ್ ಚಾರ್ಜ್ ನ ಫೋರ್ಸ್ ಇಲ್ಲಿ ಜಾಸ್ತಿ ಇದೆ. ಈ ಚಾರ್ಜ್ ಅಲ್ಲಿ ಪೊಟೆನ್ಷಿಯಲ್ ಕಡಿಮೆ ಇದೆ ಬಿಕಾಸ್ ಚಾರ್ಜ್ ಇಂದ ದೂರ ಇದೆ. ಸೊ ಹೈ ಪೊಟೆನ್ಷಿಯಲ್ ಮೈನಸ್ ಲೋ ಪೊಟೆನ್ಷಿಯಲ್.
Potential difference ಅಂದ್ರೆ high potential minus low potential. How to define potential difference? Small work done to move unit charge from one point to another point against electric field. Small work done to move unit charge from one point to another point against electric field is called potential difference. Also we know that nenne kaltideve work done to move the charge is called potential, nothing but potential difference. Therefore work done anna charge into potential anta helbodu. Yava charge na tartiro aa charge unit charge into potential difference. So what is potential difference? Small work done to move the unit charge from one point to another point against electric field. Small work done is also given by charge into potential. ಏನು ಕೆಲಸ ಮಾಡ್ತೀವೋ ಅದು ಯಾವಾಗಲೂ ಆ ಸಿಸ್ಟಮ್ನಲ್ಲಿ ಎನರ್ಜಿಯಾಗಿ ಸ್ಟೋರ್ ಆಗುತ್ತೆ. ಅದಕ್ಕೆ ಇದನ್ನು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟ್ಯಾನ್ಷಿಯಲ್ ಎನರ್ಜಿ. ಏನು ಕೆಲಸ ಮಾಡ್ತೀವೋ ಅದು ಎನರ್ಜಿಯಾಗಿ ಸ್ಟೋರ್ ಆಗುತ್ತೆ, ಅದನ್ನು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟ್ಯಾನ್ಷಿಯಲ್ ಎನರ್ಜಿ. ನೀವು ಚಾರ್ಜಲ್ಲಿ ತೊಗೊಂಡ್ರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟ್ಯಾನ್ಷಿಯಲ್ ಎನರ್ಜಿ. ಅದೇ ಈ ಬಾಡಿನ ಮೂವ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ, ಐ ಆಮ್ ಲಿಫ್ಟಿಂಗ್ ದ ಬಾಡಿ ಅಗೇನ್ಸ್ಟ್ ದ ಗ್ರಾವಿಟಿ. ನೋಡಿ, ಗ್ರಾವಿಟಿ ವಿರುದ್ಧ ಕೆಲಸ ಮಾಡ್ತಾ ಇದ್ದೀನಿ ಬಿಕಾಸ್ ಗ್ರಾವಿಟಿ ಇದೆ. ಏನು ಕೆಲಸ ಮಾಡ್ತಾ ಇದ್ದೀನೋ ಅದು ಈ ಬಾಡಿನಲ್ಲಿ ಎನರ್ಜಿಯಾಗಿ ಸ್ಟೋರ್ ಆಗ್ತಾ ಇರುತ್ತೆ, ಅದನ್ನು ಗ್ರಾವಿಟೇಷನಲ್ ಪೊಟ್ಯಾನ್ಷಿಯಲ್ ಎನರ್ಜಿ ಅಂತೇವೆ. ಇಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟ್ಯಾನ್ಷಿಯಲ್ ಎನರ್ಜಿ ಅಂತೇವೆ, ಇಲ್ಲಿ ಗ್ರಾವಿಟೇಷನಲ್ ಪೊಟ್ಯಾನ್ಷಿಯಲ್ ಎನರ್ಜಿ ಅಂತೇವೆ. So what is the potential difference? Small work done to move unit charge from one point to another point against electric field. Nothing but high potential minus low potential. Nothing but work done is nothing but charge into potential. SI unit of potential difference is volt. Say ನಿನ್ನೆ ಏನು ಕಲಿತಿದ್ವು, SI unit of potential difference is volt. ತಿಳ್ಕೊಳ್ಳಿ. ಫಸ್ಟ್ ಕ್ವಶನ್, potential difference between the 2 points is 2 volt. Define it ಅಂತ ತಿಳ್ಕೊಳ್ಳಿ. How to define volt? 2 volt ಅಂದರೆ you have to do 2 joule of work to bring unit charge from one point to another point. Potential difference 5 volt ಅಂತ ತಿಳ್ಕೊಳ್ಳಿ. We have to do 5 joule of work to bring 1 coulomb of charge from one point to another point against electric field. So we learned the potential difference concept. Potential difference concept ಕಲ್ತ್ಕೊಂಡ ನಂತರ ನಮ್ಮ ನೋಟ್ಸ್ ಅಲ್ಲಿ ನೋಟ್ ಪಾಯಿಂಟ್ಸ್ ಇದೆ. ನೋಟ್ ಪಾಯಿಂಟ್ಸ್ ನಾನು ಹೇಳ್ಬಿಡ್ತೇನೆ. ಆ ನೋಟ್ ಪಾಯಿಂಟ್ಸ್ ನನ್ನ ನೋಟ್ಸ್ ಅಲ್ಲಿ ಇನ್ನೊಂದ್ಸರಿ ನೀವು ರೆಫರ್ ಮಾಡ್ಕೊಳ್ಳಿ. ಫಸ್ಟ್ ನೋಟ್ ಪಾಯಿಂಟ್ ಏನಿದೆ, ಪಾಸಿಟಿವ್ ಪೊಟೆನ್ಷಿಯಲ್ ಬಾಡಿ ಅಂದ್ರೇನು, ನೆಗೆಟಿವ್ ಪೊಟೆನ್ಷಿಯಲ್ ಬಾಡಿ ಅಂದ್ರೇನು, ಝೀರೋ ಪೊಟೆನ್ಷಿಯಲ್ ಬಾಡಿ ಅಂದರೆ ಎಲ್ಲ ನೋಟ್ ಪಾಯಿಂಟ್ಗಳು 1 ಮಾರ್ಕ್ಸಲ್ಲಿ ನೀಟಲ್ಲಿ CT ಬರ್ತಾ ಇರ್ತವೆ. ನೋಟ್ ಪಾಯಿಂಟ್ಸ್ ವೆರಿ ಇಂಪಾರ್ಟೆಂಟ್. ಎಸ್, ಪಾಸಿಟಿವ್ ಪೊಟೆನ್ಷಿಯಲ್ ಬಾಡಿ ಅಂದರೆ ಏನು ಅಂತ ತಿಳ್ಕೊಳ್ಳಿ. ಟೇಕ್ ಎ ಬಾಡಿ, ಯಾವುದೊಂದು ಬಾಡಿ ತೊಗೊಂಡಿದ್ದೇನೆ, ಪಾಸಿಟಿವ್ಲಿ ಚಾರ್ಜ್ ಬಾಡಿ ಅಂತ ತಿಳ್ಕೊಳ್ಳಿ. ಪಾಸಿಟಿವ್ ಚಾರ್ಜ್ ಮಾಡಿದ್ದೇನೆ. ಒಂದು ವೈರ್ ತೊಗೊಂಡು ಅರ್ಥಗೆ ಕನೆಕ್ಷನ್ ಕೊಡಿ, ಗ್ರೌಂಡ್ ಮಾಡಿ ಗ್ರೌಂಡ್. ಒಂದು ಬಾಡಿನ ಪಾಸಿಟಿವ್ಲಿ ಚಾರ್ಜ್ ಬಾಡಿನ ಗ್ರೌಂಡಿಗೆ ಕನೆಕ್ಷನ್ ಕೊಟ್ಟಿದ್ದೇನೆ. ಏನಾಗುತ್ತೆ, ಯಾವ ಎಲೆಕ್ಟ್ರಾನ್ ಪಾಸಿಟಿವ್ ಇರೋದ್ರಿಂದ ಗ್ರೌಂಡಲ್ಲಿರೋ ಎಲೆಕ್ಟ್ರಾನ್ಸನ್ನ ಅಟ್ರಾಕ್ಟ್ ಮಾಡಿಕೊಳ್ಳುತ್ತೆ ನಮ್ಮ ಈ ಬಾಡಿ. ಯಾವ ಬಾಡಿ ಎಲೆಕ್ಟ್ರಾನ್ಸನ್ನ ಅರ್ಥಿಂದ ತಗೊಳುತ್ತೋ ಆ ಬಾಡಿನ ಪಾಸಿಟಿವ್ ಪೊಟೆನ್ಷಿಯಲ್ ಬಾಡಿ. ಸೊ ಯಾವಾಗ ಪಾಸಿಟಿವ್ ಪೊಟೆನ್ಷಿಯಲ್ ಬಾಡಿ ಅಂತ ಹೇಳ್ತೇವೆ, ವೆನ್ ಎ ಬಾಡಿ ಕನೆಕ್ಟೆಡ್ ಟು ಅರ್ತ್, ಇಫ್ ಎಲೆಕ್ಟ್ರಾನ್ಸ್ ಫ್ಲೋ ಫ್ರಮ್ ಅರ್ತ್ ಟು ಬಾಡಿ, ಎಲೆಕ್ಟ್ರಾನ್ಸ್ಗಳು ಅರ್ಥಿಂದ ಬಾಡಿಗೆ ಹೋದರೆ ಅದನ್ನು ಪಾಸಿಟಿವ್ ಪೊಟೆನ್ಷಿಯಲ್ ಬಾಡಿ ಅಂತೇವೆ. ಡಯಾಗ್ರಾಮ್ ಸೇಮ್ ಟೈಪ್ ಇದೆ ನೋಟ್ ಪಾಯಿಂಟಲ್ಲಿ. ನೆಗೆಟಿವ್ ಪೊಟೆನ್ಷಿಯಲ್ ಬಾಡಿ ಅಂತ ಯಾವಾಗ ಹೇಳ್ತೇವೆ, ಯಾವುದೊಂದು ಬಾಡಿ ತಗೊಳ್ಳಿ, ನೆಗೆಟಿವ್ಲಿ ಚಾರ್ಜ್ ಮಾಡಿದ್ದಾನೆ, ಕನೆಕ್ಟ್ ಮಾಡಿ, ಗ್ರೌಂಡ್ಗೆ ಕನೆಕ್ಟ್ ಮಾಡಿ. ಸೊ ನೀವು ಗ್ರೌಂಡಿಗೆ ಕನೆಕ್ಷನ್ ಕೊಟ್ಟಾಗ ಇಲ್ಲಿ ನೋಡಿ, ನೆಗೆಟಿವ್ಲಿ ಚಾರ್ಜ್ಡ್ ಬಾಡಿ ಅಂದರೆ ಎಲೆಕ್ಟ್ರಾನ್ಸ್ ಜಾಸ್ತಿ ಇದೆ. ಈ ಜಾಸ್ತಿ ಇರೋ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ನೀವು ಗ್ರೌಂಡ್ಗೆ ಕನೆಕ್ಷನ್ ಕೊಟ್ಕೊಡ್ಲೆ ಎಲೆಕ್ಟ್ರಾನ್ಸ್ ಫ್ಲೋ ಟು ಗ್ರೌಂಡ್, ಅರ್ಥಿಗೆ ಫ್ಲೋ ಆಗುತ್ತೆ, ಎಲೆಕ್ಟ್ರಾನ್ಸ್ ಫ್ಲೋ ಆಗುತ್ತೆ. ಸೊ ಯಾವ ಬಾಡಿಯಿಂದ ಎಲೆಕ್ಟ್ರಾನ್ಸ್ ಫ್ಲೋ ಆಗುತ್ತೋ ಅರ್ಥಿಗೆ ಆ ಬಾಡಿನ ನೆಗೆಟಿವ್ ಪೊಟೆನ್ಷಿಯಲ್ ಬಾಡಿ ಅಂತೇವೆ. ನೋಡಿ, ಎಲೆಕ್ಟ್ರಾನ್ಸು ಬಾಡಿಗೆ ಬಂದರೆ ಪಾಸಿಟಿವ್ ಪೊಟೆನ್ಷಿಯಲ್ ಬಾಡಿ, ಎಲೆಕ್ಟ್ರಾನ್ಸು ಅರ್ಥಕ್ಕೆ ಬಂದರೆ ನೆಗೆಟಿವ್ ಪೊಟೆನ್ಷಿಯಲ್ ಬಾಡಿ. ನೀವೆಲ್ಲರೂ ಬಾಡಿನ ಗ್ರೌಂಡಿಗೆ ಕನೆಕ್ಷನ್ ಕೊಟ್ಟಾಗ ಎಲೆಕ್ಟ್ರಾನ್ಸ್ ಇದರಿಂದ ಇದಕ್ಕೆ ಅಥವಾ ಇದರಿಂದ ಇದಕ್ಕೆ ಹೋಗಲಿಲ್ಲ ಅಂದರೆ ಝೀರೋ ಪೊಟೆನ್ಷಿಯಲ್ ಬಾಡಿ. So when the body is said to be zero potential body, there is no flow of electrons from body to earth or earth to body. Electrons flow agilla andre zero potential body. So we learned
what is positive potential body, what is negative potential body, what is zero potential body. 1 marks question very important. ಯಾವಾಗಲೂ ಕೇಳೋದು ಅರ್ಥನ್ನ zero potential ಅಂತೇವೆ ಯಾಕೆ, why earth is considered as zero potential body ಅಂತ ಕೇಳ್ತಾನೆ ಕ್ವಶನ್ನ. ಈವನ್ ವೈ ಅಂತ ಕೇಳಿದ್ರೆ 2 marks ಕೇಳ್ತಾನೆ. ಅರ್ಥನ್ನ zero potential ಅಂತ ಯಾಕೆ ಅಸ್ಯೂಮ್ ಮಾಡ್ಕೊಳ್ತೇವೆ ಅಂದರೆ ಇಟ್ಸ್ ಕೆಪಾಸಿಟಿ ಇಸ್ ವೆರಿ ಮೋರ್, ಇನಾರ್ಮಸ್ ಕೆಪಾಸಿಟಿ. ಎಷ್ಟೇ ಚಾರ್ಜ್ ಕೊಡಿ ತಗೊಳುತ್ತೆ, ಎಷ್ಟೇ ಚಾರ್ಜ್ ತಗೊಳ್ಳಿ ಕೊಡುತ್ತೆ. ಇಟ್ ಗಿವ್ಸ್ ಎನಿ ಅಮೌಂಟ್ ಆಫ್ ಚಾರ್ಜ್, ಇಟ್ ಅಕ್ಸೆಪ್ಟ್ಸ್ ಎನಿ ಅಮೌಂಟ್ ಆಫ್ ಚಾರ್ಜ್. ಅದಕ್ಕೆ ಅದನ್ನು ಝೀರೋ ಪೊಟೆನ್ಷಿಯಲ್ ಬಾಡಿ ಅಂತ ಕರೀತಾರಂತೆ. ಪಾಸಿಟಿವ್ ಪೊಟೆನ್ಷಿಯಲ್ ಬಾಡಿ, ನೆಗೆಟಿವ್ ಪೊಟೆನ್ಷಿಯಲ್ ಬಾಡಿ, ಝೀರೋ ಪೊಟೆನ್ಷಿಯಲ್ ಬಾಡಿ. ವೈ ಅರ್ತ್ ಇಸ್ ಕನ್ಸಿಡರ್ಡ್ ಆಸ್ ಝೀರೋ ಪೊಟೆನ್ಷಿಯಲ್ ಬಾಡಿ. ಎಲ್ಲ ನೋಟ್ ಪಾಯಿಂಟ್ ಇದೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಇದೆ ಪಾಯಿಂಟ್ ನಮ್ಮ ನೋಟ್ ಪಾಯಿಂಟ್ ಅಲ್ಲಿ, ಅದು 2 marks ಬರುತ್ತೆ. ಗಿವ್ ದ ಡಿಫರೆನ್ಸ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. 2 marks ಬರುತ್ತೆ. 2 ಪಾಯಿಂಟ್ ಹೇಳಿದ್ರೆ ಸಾಕು. ನೋಟ್ ಪಾಯಿಂಟ್ನ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಎಲೆಕ್ಟ್ರಿಕ್ ಫೀಲ್ಡ್ಗೂ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಗೂ ಡಿಫರೆನ್ಸ್ ಕೊಡಿ. ನೋಟ್ ಪಾಯಿಂಟ್ ಹೇಳ್ತಾ ಇದ್ದೇನೆ, ಹಾಗೆ ನೋಟ್ಸ್ ಇದೆ, ರೆಫರ್ ಮಾಡ್ಕೊಳ್ಳಿ. ಸೊ ನಾವು ಡೀಟೇಲ್ ಆಗಿ ಕಲ್ತ್ಬಿಟ್ಟಿದ್ದೀವಿ. ಫೀಲ್ಡ್ ಅಂದ್ರೇನು, ಪೊಟೆನ್ಷಿಯಲ್ ಅಂದ್ರೇನು ಕಲ್ತ್ಬಿಟ್ಟಿದ್ದೀವಿ. 1-2 ಪಾಯಿಂಟ್ ಬರ್ಬಿಡಿ, 2 marks ಸಿಗುತ್ತೆ. ಫಸ್ಟ್ ಪಾಯಿಂಟ್ ಏನು ಬರೀಬೇಕು? ಫಸ್ಟ್ ಪಾಯಿಂಟ್ ಡೆಫಿನೇಷನ್ ಬರೀರಿ. ಡೆಫಿನೇಷನ್ ಕಲ್ತಿದ್ದೀವಿ. ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಫೋರ್ಸ್ ಆನ್ ಚಾರ್ಜ್. ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್? ಫೋರ್ಸ್ ಆನ್ ಚಾರ್ಜ್. ಇದು ವೆಕ್ಟಾರ್. ಡೆಫಿನೇಷನ್ ಹೇಳಿದ್ವಿ. ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಫೋರ್ಸ್ ಆನ್ ಚಾರ್ಜ್. ವಾಟ್ ಈಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್? ನಿನ್ನೆ ಇವತ್ತೆಲ್ಲ ಕಲ್ತಿದ್ದೀವಿ. ಪೊಟೆನ್ಷಿಯಲ್ ಅಂದರೆ ವರ್ಕ್ ಡನ್ ಟು ಮೂವ್ ದ ಚಾರ್ಜ್. ಡೆಫಿನೇಷನ್: ಫೋರ್ಸ್ ಆನ್ ಚಾರ್ಜ್ ಇಸ್ ಕಾಲ್ಡ್ ಎಲೆಕ್ಟ್ರಿಕ್ ಫೀಲ್ಡ್. ಲಾಸ್ಟ್ ಚಾಪ್ಟರ್. ದಿಸ್ ಚಾಪ್ಟರ್ ಪೊಟೆನ್ಷಿಯಲ್ ವರ್ಕ್ ಡನ್ ಟು ಮೂವ್ ದ ಚಾರ್ಜ್. ಡೆಫಿನೇಷನ್ ಬರೀರಿ. 1 marks ಸಿಕ್ತು. ಇದು ಕೇಳೋದು 2 marks ಕೇಳ್ತಾನೆ. ಸೊ 2ನೇ ಪಾಯಿಂಟ್ ಬರೀಬೇಕು. ಇಟ್ ಈಸ್ ಫೌಂಡ್ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ವೆಕ್ಟಾರ್. ಲಾಸ್ಟ್ ಚಾಪ್ಟರ್. It is found that electric potential is scalar. Why electric potential is scalar? Because ನೋಡಿ, potential ನ work done ಇಂದ ಮೆಜರ್ ಮಾಡ್ತೇವೆ. Work done is scalar. First you see. Because potential is measured by work done, so potential is scalar. 2 marks ಸಿಕ್ತು. ಇನ್ನೊಂದು ಮಾರ್ಕ್ಸ್ ಸಿಕ್ತು ನಿಮಗೆ. 2 marks. ಬೈ ಚಾನ್ಸ್ ಮರ್ತೋಯ್ತು ಅಂತ ತಿಳ್ಕೊಳ್ಳಿ. 2 marksಗೆ 2 ಪಾಯಿಂಟ್ ಸಿಗಲಿಲ್ಲ ಅಂತ ತಿಳ್ಕೊಳ್ಳಿ. ಇನ್ನೊಂದು ಪಾಯಿಂಟ್ ತಗೊಳ್ಳಿ, ಯಾವುದೇ ಪಾಯಿಂಟ್ ಬರೀಬಹುದು. ಡೈಮೆನ್ಷನ್ ಬರೀರಿ, ನೋ ಪ್ರಾಬ್ಲಮ್, ಮಾರ್ಕ್ಸ್ ಕೊಡ್ತಾನೆ. ಅದು ಮರ್ತೋಯ್ತು ಅಂತ ತಿಳ್ಕೊಳ್ಳಿ. ಯೂನಿಟ್ ಬರೀರಿ, ಮಾರ್ಕ್ಸ್ ಕೊಡ್ತಾನೆ. ಅದು ಮರ್ತೋಯ್ತು ಅಂತ ತಿಳ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ನಾವು ಫಸ್ಟ್ ಚಾಪ್ಟರ್ ಕಲ್ತಿದ್ದೇವೆ. ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ಸೂಪರ್ ಪೊಸಿಷನ್ ಆಫ್ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಬರ್ಬೇಡಿ. ಇಲ್ಲಿ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಬರೀತಾನೆ. ಎಲೆಕ್ಟ್ರಿಕ್ ಫೀಲ್ಡ್ ಕಲ್ತಿದ್ದೀವಿ, ಡಿರೈವ್ ಮಾಡಿದ್ದೀವಿ. ಇದನ್ನ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಡ್ಯೂ ಟು ನಂಬರ್ ಆಫ್ ಚಾರ್ಜಸ್. ಬರೀ ಡೆಫಿನೇಷನ್ ಹೇಳ್ತಾ ಇಲ್ಲ, ಡಿರೈವ್ ಮಾಡಿದ್ದೀವಿ ಫಸ್ಟ್ ಚಾಪ್ಟರಲ್ಲಿ. ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಡ್ಯೂ ಟು ನಂಬರ್ ಆಫ್ ಚಾರ್ಜಸ್ ಈಸ್ ವೆಕ್ಟಾರ್ ಸಮ್ ಆಫ್ ಫೀಲ್ಡ್ಸ್. ಇಲ್ಲಿ ಬರೀಬೇಕಾದ್ರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಡ್ಯೂ ಟು ನಂಬರ್ ಆಫ್ ಚಾರ್ಜಸ್ ಈಸ್ ಆಲ್ಜಿಬ್ರಾಯಿಕ್ ಸಮ್ ಆಫ್ ಪೊಟೆನ್ಷಿಯಲ್ಸ್. ವೆಕ್ಟಾರ್ ಸಮ್ ಬಿಕಾಸ್ ವೆಕ್ಟಾರ್, ಆಲ್ಜಿಬ್ರಾಯಿಕ್ ಸಮ್ ಬಿಕಾಸ್ ಸ್ಕೇಲಾರ್. ಇದನ್ನು ಡಿರೈವ್ ಮಾಡಿದ್ದೀವಿ. ನೀವು ಡಿರೈವ್ ಮಾಡೋದು ಬೇಡ, ಜಸ್ಟ್ ಡೆಫಿನೇಷನ್ ಬರ್ತದೆ. ಎಸ್ ಸರ್, ಇಟ್ ಈಸ್ ಇಂಪಾರ್ಟೆಂಟ್ ಪಾಯಿಂಟ್. ದಿಸ್ ಈಸ್ ಇಂಪಾರ್ಟೆಂಟ್ ಪಾಯಿಂಟ್. ಇವೆರಡೂ ಮರೆತು ಹೋದರೆ ನೆಕ್ಸ್ಟ್ ಹೇಳಿದ್ನಲ್ಲ ಪಾಯಿಂಟ್ಸ್ ಬರೀರಿ, 2 marks ಬರುತ್ತೆ ನೋಟ್ ಪಾಯಿಂಟಲ್ಲಿ. ಸೊ ಆದ ನಂತರ ನಾವು ಒನ್ ಮೋರ್ ಕ್ವಶನ್, ಇನ್ನೊಂದು ಕ್ವಶನ್ಗೆ ಹೋಗುವ. ಡಿರೈವ್ ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟ್ಯಾನ್ಷಿಯಲ್. ನೆಕ್ಸ್ಟ್ ಡೆರಿವೇಷನನ್ನು ಐ ಥಿಂಕ್ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ತೇನೆ. ಡೆರಿವೇಷನ್ ನಾವು ಫಸ್ಟು ಒಂದು ಲಾಸ್ಟ್ ಪೀರಿಯಡ್, ಈ ಪೀರಿಯಡ್ ಎಲ್ಲ ಸ್ವಲ್ಪ ಕ್ಲಾಸ್ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಕ್ಲಾಸ್ಗಳು ನಿಮಗೆ ಮಿನಿಮಮ್ 30 minutes ಕ್ಲಾಸ್ ಬರ್ತದೆ. ಥ್ಯಾಂಕ್ ಯು.